ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಹಿಂದೆ ಒಬ್ಬ ಗುರುವಿನ ಅಗತ್ಯವನ್ನು ನಾವು ಪರಿಶೀಲನೆ ಮಾಡಿದ್ವಿ ಸುಂದರಕಾಂಡದ ಮೊದಲನೇ ಭಾಗದಲ್ಲಿ. ಈಗ ಮುಂದುವರೆದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾದಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜಾಂಬುವಂತ, ಅಂಗದ ಎಲ್ಲರೂ ಕೂಡ ಯಾರು ಹಾರುವುದು ಅನ್ನೋ ವಿಚಾರವಾಗಿ ಆಲೋಚನೆ ಮಾಡ್ತಾರೆ. ಕಡೆಗೆ ಹನುಮಂತನನ್ನು ಪ್ರೇರೇಪಿಸ್ತಾನೆ ಜಾಂಬುವಂತ. ನಿನ್ನ ಶಕ್ತಿಯನ್ನು ನೀನು ತಿಳಿದುಕೋ, ಹಾರು ಅಂದಾಗ ಅವನಿಗೆ ಹನುಮಂತನಿಗೆ ಶಕ್ತಿ ಬಂದಂತಾಗುತ್ತೆ. ತಾನು ತಕ್ಷಣ ಎದ್ದು ನಿಂತುಕೊಳ್ತಾನೆ. ಮಹೇಂದ್ರ ಪರ್ವತದ ಮೇಲಕ್ಕೆ ಒಂದು ಸತಿ ಕುಪ್ಪಳಿಸ್ತಾನಂತೆ. ಈ ಕಾಂಡದ ಮುಂದು ಭಾಗ ಅದೇ ಆ ಭಾಗದಲ್ಲಿ ತಥೋ ರಾವಣ ನೀತಾಯ ಸೀತಾಯಾ ಶತ್ರುಕರ್ಷಣ ಅಂತ ಹೇಳಿ ಶುರುವಾಗ್ತದೆ. ಅಂದರೆ ಶತ್ರುವಾದಂತಹ ರಾವಣನಿಂದ ಕದ್ದೊಯ್ಯಲ್ಪಟ್ಟಂಥ ಸೀತೆ ಅಂತ ಹೇಳಿ ಶ್ಲೋಕ ಶುರುವಾಗತ್ತೆ. ನಾವು ಅದನ್ನು ವಾಸ್ತವವಾಗಿ ತಿಳಿದುಕೊಳ್ಳೋದು ತಪ್ಪು. ನಾವು ಆ ರೀತಿ ತಿಳ್ಕೊಳ್ಬಾರ್ದು. ಯಾಕೆಂದರೆ ರಾವಣ ಸೀತೆಯನ್ನು ಕದ್ದೊಯ್ದ ಅನ್ನೋದು ಮೇಲ್ನೋಟಕ್ಕೆ ಸರಿಯೇ ಅನಿಸಿದ್ರು ಕೂಡ ಸೀತಾಮಾತೆ ಮಹಾಲಕ್ಷ್ಮಿ, ತಾಯಿ, ಜಗತ್ತಿಗೆ ತಾಯಿ. ಕಾರ್ತಿವೀರ್ಯಾರ್ಜುನನು 1000 ಕೈಗಳನ್ನು ಅಡ್ಡ ಹಾಕಿ ನರ್ಮದಾ ನದಿಯಲ್ಲಿ ಒಂದೇ ಸತಿ ಕೈ ಬಿಟ್ಟು ರಾವಣನನ್ನು ಕೊಚ್ಚಿ ಹೋಗೋ ಹಂಗೆ ಮಾಡ್ದ. ಕಾರ್ತಿವೀರ್ಯಾರ್ಜುನನ ಸಾಹಸಕ್ಕೆ ಇವನು ಸರಿಯಿಲ್ಲ. ವಾಲಿ ಬಾಲದಲ್ಲಿ ಸುತ್ತಿಕೊಂಡು ತಗೊಂಡು ಹೋಗಿ ಅಂಗದನ ತೊಟ್ಟಲಿನಲ್ಲಿ ತೂಗು ಹಾಕಿದ್ದ ಅವನ್ನ. ವಾಲಿಯ ಸಾಹಸಕ್ಕೆ ಇವನು ಸರಿಯಿಲ್ಲ. ಅಂತಹವನ್ನ ಮಹಾತಾಯಿ ಅಯೋನಿಜ ಸೀತೆಯನ್ನು, ಲಕ್ಷ್ಮೀದೇವಿಯನ್ನು, ಭೂದೇವಿಯನ್ನು ಅವನು ಕದ್ದೊಯ್ದ ಅಂತ ಹೇಳೋದು ಎಷ್ಟು ಸರಿ? ಯಕ್ಕಶ್ಚಿತ್ ಅಲ್ಪ ಅವನು. ಹಾಗಾಗಿ ಸೀತೆ ತಾನು ನಾಟಕೀಯವಾಗಿ ಈ ರಾವಣ ಸಂಹಾರದ ನಾಟಕದ ಪಾತ್ರವಾಗಿ ತಾನೇ ಸೆರೆ ಹಿಡಿಯಲ್ಪಟ್ಟು ರಾವಣನ್ನೂ ಕರೆದುಕೊಂಡು ಲಂಕೆಗೆ ಹೋದಳು ಅನ್ನೋದು ಸರಿಯಾಗತ್ತೆ. ಇದಕ್ಕೆ ಆ ಶ್ಲೋಕವನ್ನು ಒಂದು ಚೂರು ತಿರುಗಿಸಿದರೆ ತಥೋ ಅರಾವಣನೀತಾಯ ಸೀತಾಯ ಶತ್ರುಕರ್ಷಣ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ತಾನೇ ಅಲ್ಲಿಗೆ ಹೋದಳು, ರಾವಣನನ್ನೂ ಎತ್ತಿಕೊಂಡು ಲಂಕೆಗೆ ತಾನೇ ಹೋದಳು. ಯಾಕೆ ಅಂದರೆ ಇಂದ್ರನ ಪತ್ನಿಯರು, ದೇವತೆಗಳು ಎಲ್ಲರನ್ನೂ ಕೂಡ ಸೆರೆ ಹಿಡಿದು ಇಟ್ಟುಕೊಂಡಿದ್ದ ರಾವಣ. ಆ ರಾವಣನಲ್ಲಿ ಇದ್ದಂತಹ ಎಲ್ಲ ದೇವಾನುದೇವತೆಗಳು, ಮರುದ್ಗಣಗಳು ಮತ್ತು ರಾಹುಕೇತುಗಳು, ಗ್ರಹಗಳು ಎಲ್ಲರನ್ನೂ ರಕ್ಷಣೆ ಮಾಡಬೇಕಾದರೆ ತಾನು ಅಲ್ಲಿಗೆ ಹೋದಳು ಅಂತ ಹೇಳಿ. ಇವಾಗ ಯಾರಾದರೂ ಒಬ್ಬರು ಒಂದಷ್ಟು ಜನ ಬಾವಿಗೆ ಬಿದ್ದರೆ ಅವರನ್ನು ರಕ್ಷಣೆ ಮಾಡೋದಕ್ಕೆ ಬಾವಿಗೆ ಇಳಿಬೇಕಾಗುತ್ತೆ. ಪಾತಾಳದಲ್ಲಿರ್ತಕ್ಕಂತಹ ಬಾವಿಗೆ ಬಿದ್ದಾಗ ಎಷ್ಟು ಉದ್ದ ಅಂತ ಹಗ್ಗ ಹಾಕ್ತೀರಿ, ಎಷ್ಟು ಉದ್ದ ಅಂತ ಕೈ ನೀಡ್ತೀರಿ? ಅದು ಸಾಧ್ಯವಿಲ್ಲದೆ ಇರೋದರಿಂದ ತಾಯಿಯಾದ ಸೀತಾದೇವಿ ತಾನೇ ಇವಾಗ ವೈಕುಂಠದಲ್ಲಿರುವಂತಹ ಮಹಾಲಕ್ಷ್ಮಿ ರಾವಣನಲ್ಲಿಂದ ಇರತಕ್ಕಂತಹವ್ರನ್ನ ರಕ್ಷಣೆ ಮಾಡಬೇಕಾದರೆ ದೇವಾನುದೇವತೆಗಳನ್ನು ತಾನೇ ಬರಬೇಕಾಯಿತು ಅಂತ ಅರ್ಥ ಇಲ್ಲಿ. ಹಾಗಾಗಿ ತಾನೇ ಅಲ್ಲಿಗೆ ಸೆರೆ ಹಿಡಿಯಲ್ಪಟ್ಟು ಬಂದು ಸೇರಿದಳು ಅನ್ನೋದೇ ಸರಿ ಅನ್ನುವ ರೀತಿಯಲ್ಲಿ ಆಚಾರ್ಯರುಗಳು ಹೇಳ್ತಾರೆ. ಅದಕ್ಕೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಸುಂದರಿ ರಘುನಾಥಸ್ಯ ಸುರಸ್ತ್ರೀ ದುಃಖಶಾಂತಯೇ ದಶಾನನಸ್ಯ ಭವನೆ ದಶಮಾಸ ಉವಾಸಃ. ಅಂದರೆ ಸುಂದರಿಯಾದಂತಹ ರಘುನಾಥನ ಹೆಂಡತಿ ಸೀತಾದೇವಿ ಸುರಸ್ತ್ರೀ, ಈ ದೇವತೆಗಳ ಹೆಂಗಸರುಗಳನ್ನು ಕಾಪಾಡೋದಕ್ಕೋಸ್ಕರ, ಅವರ ದುಃಖವನ್ನು ಶಾಂತಿಪಡಿಸೋದಕ್ಕೋಸ್ಕರ ದಶಾನನಸ್ಯ ಭವನೆ, ರಾವಣನ ಮನೆಯಲ್ಲಿ 10 ತಿಂಗಳು ಕಾಲ ಕಳೆದಳು ಅಂತ ಹೇಳಿ ಆಚಾರ್ಯರುಗಳು ಹೇಳ್ತಾರೆ. ಈ ರೀತಿ ಅವರು ಮಾಡ್ತಾ ಇರಬೇಕಾದ್ರೆ ಆವಾಗ ಆಲೋಚನೆ ಮಾಡ್ತಾನಂತೆ ಹನುಮಂತ, ಯಾವ ರೀತಿ ಈ ಸಮುದ್ರವನ್ನು ಹಾರೋದು ಅಂತ ಹೇಳಿ ಹನುಮಂತ ಆಲೋಚನೆ ಮಾಡ್ತಾನೆ. ಅಥವೈಡೂರ್ಯವರ್ಣೇಶು ಶಾದ್ವಲೇಶು ಮಹಾಬಲಃ ಧೀರಃ ಸಲಿಲಕಲ್ಪೇಶು ವಿಚಚಾರ ಯಥಾಸುಖಂ.
ತಾನು ಸಮುದ್ರವನ್ನು ಯಾವ ರೀತಿ ಈ ಸಾಗರವನ್ನು ದಾಟುವುದು ಅಂತ ಹೇಳಿ ಆಲೋಚನೆ ಮಾಡಿ ಮಹೇಂದ್ರ ಪರ್ವತದ ಮೇಲೆ ಒಂದು ರಾಮನ ಹೆಸರನ್ನು ಹೇಳಿಕೊಂಡು ಮುದ್ರಿಕೆಯನ್ನು ಕೈಯಲ್ಲಿಟ್ಟುಕೊಂಡು ಮೇಲೆ ಮಹೇಂದ್ರ ಪರ್ವತದ ಮೇಲೆ ಒಂದು ಸತಿ ಕುಪ್ಪಳಿಸ್ತಾನಂತೆ. ಇಲ್ಲಿ ರೂಲ್ ನಂಬರ್ 1, ಸಾಮಾನ್ಯವಾಗಿ ನಾನು ಇಲ್ಲಿ ರಾಮ ಸೀತೆಯ ಕಥೆಯನ್ನು, ಹನುಮಂತನ ಕಥೆಯನ್ನು ಹೇಳ್ತಾ ಇದ್ರೂ ಸಾಮಾನ್ಯ ಮನುಷ್ಯರು ಗಮನದಲ್ಲಿ ಇಟ್ಕೊಳ್ಬೇಕಾದ ತಮ್ಮ ಸಾಂಸಾರಿಕ ಜೀವನವಾಗಲಿ, ವ್ಯಾವಹಾರಿಕ ಜೀವನವಾಗಲಿ, ಆಧ್ಯಾತ್ಮಿಕ ಜೀವನವಾಗಲಿ ಮಾಡುವಾಗ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾದಂತಹ ಕಾಯ್ದೆ ಕಾನೂನುಗಳು ಕೆಲವಿದೆ. ಅದರಲ್ಲಿ ನಂಬರ್ 1 ನಮ್ಮ ಸನಾತನಿಗಳಿಗೆ ಆ ಭಗವಂತನ ಕೃಪೆಯಿಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ, ನಿನ್ನ ಸಹಾಯವಿಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಳ್ಳಾಡುವುದಿಲ್ಲ ಅನ್ನುವ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ರಾಮನ ಉಂಗುರವನ್ನು ಕೈಯಲ್ಲಿಟ್ಟುಕೊಂಡಿದ್ದ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಕೇವಲ ಹನುಮಂತನೇ ಅಲ್ಲ, ಯಾವುದೇ ಒಂದು ಸಣ್ಣ ಅತಿ ಶಕ್ತಿಹೀನನಾದಂತಹ ಕಪಿ ಹಾರಿದ್ರೂ ಕೂಡ ಲಂಕೆಯನ್ನು ಹಾರುತ್ತಿದ್ದ. ಕಾರಣ ಆ ರಾಮನಾಮ ಮುದ್ರಿಕೆ ಅವನ ಕೈಯಲ್ಲಿತ್ತು. ರಾಮನಾಮ ಬಾಯಿನಲ್ಲಿ ಇದ್ದರೆ ಸಾಕು, ಆ ಲಂಕೆಯನ್ನು ಹಾರಿಕೊಂಡು ಹೋಗ್ತಾ ಇದ್ದರು ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನ ಕೃಪೆ ಇದ್ದರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವ ಅಂತ ಹೇಳಿ ಮೂಗನನ್ನೂ ಕೂಡ ಮಾತನಾಡಿಸಬಲ್ಲ ಭಗವಂತ, ಕುಂಟನನ್ನು ಕೂಡ ಒಂದು ದೊಡ್ಡ ಸಮುದ್ರವನ್ನೇ ದಾಟಿಸ್ತಕ್ಕಂತಹವನು ಆ ಪರಮಾತ್ಮ. ಹಾಗಾಗಿ ಆ ಭಗವನ್ನಾಮವನ್ನು ನಾವು ಬಿಡಬಾರ್ದು. ನಾವು ಏನೇ ಕೆಲಸ ಮಾಡಿದರೂ ಕೂಡ ನಾವು ಮಾಡಿದ್ದೇವೆ ಅನ್ನತಕ್ಕಂತಹ ಭಾವನೆಯನ್ನು ಬಿಟ್ಟು ಆ ಭಗವಂತನ ಅನುಗ್ರಹ ಹೊಂದಿದ್ದರೆ ನಾವು ಏನು ಬೇಕಾದರೂ ಸಾಧಿಸ್ತೇನೆ ಅನ್ನತಕ್ಕಂತಹ ಛಲವನ್ನು ಹೊಂದಿರಬೇಕು ಅನ್ನೋ ದಿಸ್ ಇಸ್ ರೂಲ್ ನಂಬರ್ 1. ಸಾಂಸಾರಿಕ ಜೀವನವಾಗಲಿ, ವ್ಯಾವಹಾರಿಕ ಜೀವನವಾಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ಜೀವನವಾಗಲಿ, ಪ್ರತಿಯೊಬ್ಬರಿಗೂ ಇದು ಸೇರತಕ್ಕಂಥದ್ದು. ಆ ಮಹೇಂದ್ರ ಪರ್ವತವನ್ನು ರಾಮನ ಹೆಸರು ಹೇಳಿಸಿಕೊಂಡು ತನ್ನ ಶರೀರವನ್ನು ಆಕಾಶದಂತೆ ವೃದ್ಧಿಸಿದನಂತೆ. ವಿವೃದ್ಧೇ ರಾಮವೃದ್ಧ್ಯರ್ಥಂ ಸಮುದ್ರಸ್ಯ ಇಹ ಪರ್ವಸು. ರಾಮನ ಕೆಲಸದ ವೃದ್ಧಿಗೋಸ್ಕರ ನೋಡಿ, ಅಲ್ಲಿ ಕೂಡ ಅವನು ಹೇಳ್ತಾನೆ ತನ್ನ ಶರೀರವನ್ನು ವೃದ್ಧಿ ಮಾಡಿಕೊಂಡ ಅಂತ ಹೇಳಿ. ಇಲ್ಲಿ ವೃದ್ಧಿ ಮಾಡಿಕೊಂಡ ಶರೀರವನ್ನು ಆಕಾಶದ ಎತ್ತರಕ್ಕೆ ಅಂತ ಹೇಳಿದ ಕೂಡಲೇ ನಮ್ಮ ಒಂದು ಹಾಡು ಕೂಡ ಜ್ಞಾಪಕ ಬರುತ್ತೆ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಎಂಥ ಚಲುವು ಒಂದು ಹನುಮಂತಂದು. ಆ ಶರೀರ ಎಲ್ಲ ಒಂದಕ್ಕೊಂದು ಹೊಂದಿಕೊಂಡಿರತಕ್ಕಂತಹ ಅವನ ಕಂಚಿನ ಬಣ್ಣ, ಅದ್ಭುತವಾದಂತಹ ಶರೀರ, ಅವನ ಆಕಾಶದಿಂದ ಭೂಮಿಯವರೆಗೂ ಇರತಕ್ಕಂಥ ಶರೀರವನ್ನು ನೋಡಿ ಹಾಡನ್ನು ಹೇಳ್ತಾರೆ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ನಿಂತ ರೀತಿಯೋ ಚೆಲುವ ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು, ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ. ಎಂಥ ಅದ್ಭುತವಾದಂತಹ ಆಕಾರ ಅವನದ್ದು. ಅವನನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಸೂರ್ಯನೂ ಕೂಡ ಹಣತೆ ದೀಪದಂತೆ ಕಾಣ್ತಾನೆ ಅಂದರೆ ಅವನು ಎಷ್ಟು ತೇಜಸ್ವಿಯಾದಂಥವನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವನ ಶರೀರವನ್ನು ಅಷ್ಟರ ಮಟ್ಟಿಗೆ ವೃದ್ಧಿಸಿದ ಅಂತ ಹೇಳಿ. ನೋಡಿ, ಯಾರಾದರೂ ಪ್ರಶ್ನೆ ಕೇಳ್ಬೋದು, ಏನು ಸರ್ ಇದು, ಈಗಿನ ಕಾಲದಲ್ಲಿ ಶರೀರನ ಆಕಾಶಕ್ಕೆ ವೃದ್ಧಿಸಿದ ಅಂದರೆ ಅದನ್ನು ವೃದ್ಧಿಸೋದಕ್ಕೆ ಸಾಧ್ಯವೇ ಅಂದರೆ, ಆಗಿನ ಕಾಲದಲ್ಲಿ ಸಾಧ್ಯವಿತ್ತು. ಆದರೆ ಈಗಿನ ಕಾಲದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದರೆ ನಮ್ಮ ಮನಸ್ಸನ್ನು ಆ ರೀತಿ ದೃಢಪಡಿಸಬೇಕು. ನಮ್ಮ ಮನಸ್ಸನ್ನು ಆ ಒಂದು ಎತ್ತರಕ್ಕೆ ತೆಗೆದುಕೊಂಡು ಆ ಉನ್ನತ ಗತಿಯಲ್ಲಿ ಇಟ್ಕೊಳ್ಬೇಕು. ಯಾವುದಕ್ಕೂ ದಿಕ್ಕೆಡದೇ ಇರತಕ್ಕಂತಹ ಒಂದು ಮನಸ್ಥಿತಿಯನ್ನು ನಾವು ಹೊಂದಿರಬೇಕು ಅನ್ನೋದು. ಯುವರ್ ಡಿಟರ್ಮಿನೇಷನ್
ಟು ಕಾನ್ಕರ್ ವಾಟ್ ಎವರ್ ಯು ಆರ್ ಟ್ರೈಯಿಂಗ್ ಟು ವಿನ್. ನೀವು ಗೆಲ್ಲಬೇಕು ಅಥವಾ ಜಯಿಸಲೇಬೇಕು ಅಂತ ಏನನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಅದನ್ನು ಗೆಲ್ಲಿಸುವವರೆಗೂ ನಿಲ್ಲಿಸೋದಿಲ್ಲ ಬಿಡೋದಿಲ್ಲ ಅನ್ನತಕ್ಕಂತಹ ಛಲವನ್ನು ಹೊಂದಿದಂತಹ ಮನಸ್ಸನ್ನು ನಾವು ಆ ಮನಸ್ಸನ್ನು ವೃದ್ಧಿಪಡಿಸಬೇಕು, ಮನದ ಪ್ರಭಾವವನ್ನು ಜಾಸ್ತಿ ಮಾಡಿಕೊಳ್ಬೇಕು ಅನ್ನೋದೇ ಇದು ನಮಗೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ರೂಲ್ ನಂಬರ್ 2, ಯು ಶುಡ್ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಮೈಂಡ್. ಬಹಳ ಸದೃಢವಾದಂತಹ ಮನಸ್ಸನ್ನು ಹೊಂದಿರಬೇಕು ಅಂತ ಹೇಳಿ ಆ ರೀತಿ ಅವನು ಭಕ್ತಿಯಿಂದ, ರಾಮನ ಭಕ್ತಿಯಿಂದ ಮೇಲೆ ತಾನು ಹಾರಬೇಕು. ತಾನು ಜೋರಾಗಿ ನೆಲವನ್ನು ಅದುಮಿ ತಾನೇ ಒಂದು ಟೇಕ್ ಆಫ್ ಮಾಡಬೇಕಾದ್ರೆ, ಇವಾಗ ಒಂದು ರಾಕೆಟ್ ಹಾರಬೇಕು ಅಂದರೆ ಫಸ್ಟು ಅದಕ್ಕೆ ಎನರ್ಜಿ ಬಂದು ಅಲ್ಲಿಂದ ಮೇಲಕ್ಕೆ ಹೋಗಬೇಕಲ್ವಾ. ಅದೇ ರೀತಿಯಲ್ಲಿ ತಾನು ಜೋರಾಗಿ ಮಹೇಂದ್ರ ಪರ್ವತವನ್ನು ಅದುಮಿ ತಾನು ಅಲ್ಲಿಂದ ಹಾರಬೇಕು. ಆ ಪರಿಸ್ಥಿತಿಯಲ್ಲಿ ಹಾರಿದಾಗ ಈಗ ಒಂದು ರ್ಯಾಕೆಟ್ ಹೋದಾಗ ಯಾವ ರೀತಿ ಅದರ ಜೊತೆಯಲ್ಲಿ ಸುತ್ತಮುತ್ತಲು ಇರತಕ್ಕಂತಹ ಕಲ್ಲು, ಮಣ್ಣು, ಕಸ, ಹುಲ್ಲು ಎಲ್ಲವನ್ನು ತೆಗೆದುಕೊಂಡು ಹೋಗುತ್ತೋ ಅದೇ ರೀತಿಯಲ್ಲಿ ಈ ಹನುಮಂತ ಜೋರಾಗಿ ಹಾರಿದಾಗ ಅವನ ಜೊತೆಯಲ್ಲಿ ಕಲ್ಲುಗಳು, ಮಣ್ಣಿನ ಹೆಂಟೆ, ಎಲೆ, ಹುಲ್ಲು ಎಲ್ಲವೂ ಹಾರಿ ಜೊತೆಯಲ್ಲಿ ಒಂದಷ್ಟು ದೂರ ಹೋಗುತ್ತವೆ ಅಂದರೆ ಸಾಮಾನ್ಯವಾಗಿ ಈ ಗಿಡಗಳು ಕೂಡ ಆ ಕಡೆ ಬಾಗುತ್ತವಂತೆ. ಇವಾಗ ಸಾಮಾನ್ಯವಾಗಿ ಮನೆಗೆ ಬಂದವರು ತುಂಬ ಒಳ್ಳೆಯ ಜನ ಇದ್ದಾಗ ಅವ್ರ ಮನೆಗೆ ಬಂದು ಹೋಗಬೇಕಾದ್ರೆ ದಾರಿ ಕಳಿಸ್ಕೊಡುವಾಗ ನಾವು ಯಾವ ರೀತಿ ಹೊರಗಡೆ ಹೋಗ್ತೀವೋ ಒಂದಷ್ಟು ದೂರ, ಆಮೇಲೆ ಅವ್ರನ್ನ ಹೋಗಿ ಬರ್ತೀರಾ ಅಂತ ಹೇಳಿ ಬರ್ತೀವೋ ಅದೇ ರೀತಿಯಲ್ಲಿ ಈ ಗಿಡ ಮರಗಳು, ಹುಲ್ಲು, ಮಣ್ಣು ಎಲ್ಲವೂ ಕೂಡ ಆಂಜನೇಯ ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀಯಾ, ಭೂಮಿ ತಾಯಿಯ ಕೆಲಸಕ್ಕೆ ಹೋಗ್ತಾ ಇದ್ದೀಯಾ, ಹೋಗಿ ಬಾ ನೀನು ಅಂತ ಹೇಳಿ ದಾರಿ ಕಳಿಸ್ಕೊಡೋದಕ್ಕೆ ಅಷ್ಟು ದೂರ ಹೋದವೋ ಅನ್ನೋ ರೀತಿಯಲ್ಲಿ ಅಷ್ಟು ದೂರ ಹೋಗಿ ಸಮುದ್ರದೊಳಗೆ ತಾವು ಬಿದ್ದವು ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾರೆ ವಾಲ್ಮೀಕಿಗಳು. ಆ ರೀತಿ ಅವನು ಕುಪ್ಪಳಿಸಿದಾಗ ಒಂದು ಅರ್ಧ ಅಡಿ ಮಹೇಂದ್ರ ಪರ್ವತ ಕೆಳಗೆ ಕುಸಿಯಿತಂತೆ. ಇದನ್ನು ರಾಮಚರಿತ ಮಾನಸದಲ್ಲಿ ಹೇಳ್ತಾರೆ. ಏನಕ್ಕೆ ಕುಸಿಯಿತು ಅಂತಂದರೆ ಆ ಭೂಮಿ ತಾಯಿಗೆ ತುಂಬ ಸಂತೋಷವಾಗಿ ಹೋಗ್ಬಿಡ್ತಂತೆ. ತಾನು ಕುಸಿದು ಒಳಗಿರ್ತಕ್ಕಂತಹ ಭೂಮಿ ತಾಯಿಗೆ ಹೇಳ್ತಾಳಂತೆ, ಅಮ್ಮ ನಿನ್ನ ಪುತ್ರಿಯಾದಂತಹ ಸೀತೆಯ ಕಷ್ಟ ಮುಗೀತು ಗೊತ್ತಾಯ್ತಾ, ಆಂಜನೇಯ ಇಲ್ಲಿಂದ ಹೊರಟಿದ್ದಾನೆ ಅಂತ ಹೇಳುವ ರೀತಿಯಲ್ಲಿ ಭೂಮಿ ತಾಯಿ ಕುಸಿದಳು ಅವನ ಆ ತುಳಿತದ ರಭಸಕ್ಕೆ ಅಂತ ಹೇಳ್ತಾರೆ. ಇಲ್ಲಿಂದ ಹನುಮಂತ ಜೋರಾಗಿ ಹಾರ್ತಾ ಇದ್ದಾನೆ. ನೀಲ ಆಕಾಶದಲ್ಲಿ ಮೋಡಗಳಿದ್ದಾವೆ. ಮೋಡಗಳನ್ನು ಸೀಳಿಕೊಂಡು ಹನುಮಂತ ನುಗ್ಗುತ್ತಾ ಇದ್ದಾನಂತೆ. ನುಗ್ಗುತ್ತಾ ಇದ್ದರೆ ಯಾವ ರೀತಿ ಕಾಣುತ್ತೆ ಅಂದರೆ ಗರುಡ ತಾನು ಆಕಾಶದಲ್ಲಿ ಒಂದು ಹಾವನ್ನು ಕಾಲಿನಲ್ಲಿ ಸಿಕ್ಕಾಕೊಂಡು ಹೋಗ್ತಾ ಇದ್ದಾನೋ ಅನ್ನೋ ರೀತಿಯಲ್ಲಿ ಒಂದು ಬೆಳ್ಳಿಯ ರೇಖೆ ಉದ್ದಕ್ಕೆ ಕಾಣುತ್ತಂತೆ. ನೋಡಲು ಅದ್ಭುತವಾದಂತಹ ಒಂದು ದೃಶ್ಯ. ಗರುಡ ವಾಹನ ಮೋಡವನ್ನು ಚೀರಿಕೊಂಡು ಹೋಗಬೇಕಾದರೆ ಕಾಲಿನಲ್ಲಿ ಒಂದು ಸರ್ಪವನ್ನು ಸಿಕ್ಕಾಕೊಂಡು ಹೋದಾಗ ಯಾವ ರೀತಿ ಕಾಣುತ್ತೋ ಆ ರೀತಿಯಲ್ಲಿ ಕಾಣ್ತಾ ಇತ್ತು. ಹನುಮಂತ ಅಷ್ಟು ವೇಗವಾಗಿ ತಾನು ಚಲನೆಯನ್ನು ಮಾಡ್ತಾ ಇದ್ದ ಅಂತ ಹೇಳಿ ಇದನ್ನು ಕಂಬರಾಮಾಯಣದಲ್ಲಿ ಹನುಮಂತ ವಾಯುಪುತ್ರ ಅಲ್ವೇ, ಹಾಗಾಗಿ ವಾಯುವಿಗೆ ಸಂಬಂಧಪಟ್ಟಂತಹ ಈ ಪಂಚಭೂತಗಳ ವಿಚಾರವಾಗಿ ಒಂದು ಕಾವ್ಯವನ್ನು ಬರೆಯುತ್ತಾರೆ. ಏನಪ್ಪ ಅಂದರೆ ಪಂಚಭೂತಗಳು ಅಂದರೆ ವಾಯು, ನೀರು, ಆಕಾಶ, ಭೂಮಿ ಮತ್ತು ಅಗ್ನಿ, ಈ 5 ಸೇರಿಸಿಕೊಂಡಂತಹ ಒಂದು ವಿಶೇಷವಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಐನ್ರಲೇ ಒನ್ರು ಪೆಟ್ರಾನ್ ಅಂದರೆ 5ರಲ್ಲಿ ಒಂದಾದ ವಾಯುವಿನ ಪುತ್ರನಾಗಿ ಹೊರಟ ಅವನು. ಯಾವುದು 5 ಪಂಚಭೂತಗಳಲ್ಲಿ 5ಆದಂತಹ ವಾಯುವಿನ ಪುತ್ರನಾಗಿ ತಾನು ಅಲ್ಲಿಂದ ಹೊರಡ್ತಾನೆ. ಐನ್ರಲೇ ಒನ್ರೈ ತಾವಿ ಅಂದರೆ 5ರಲ್ಲಿ ಒಂದನ್ನು ದಾಟಿ, ಯಾವುದನ್ನು ದಾಟ್ತಾನೆ? ಸಮುದ್ರವನ್ನು ದಾಟ್ತಾನೆ. ಸಮುದ್ರ, ನೀರು ಕೂಡ ಪಂಚಭೂತಗಳಲ್ಲಿ ಒಂದಾದ ವಾಯುಪುತ್ರನಾಗಿ ತಾನು ಹೊರಟು 5ರಲ್ಲಿ ಒಂದಾದಂತಹ ನೀರನ್ನು ದಾಟಿ, ಸಮುದ್ರವನ್ನು ದಾಟಿ ಐನ್ರಲೇ ಒನ್ರು ಆರ್ಯರ್ ಕಾಹ ಏಹಿ ಅಂದರೆ 5ರಲ್ಲಿ ಒಂದಾದಂತಹ ಆಕಾಶ ಮಾರ್ಗವಾಗಿ, ಆಕಾಶವೂ ಕೂಡ ಪಂಚಭೂತಗಳಲ್ಲಿ ಒಂದು, ಆಕಾಶ ಮಾರ್ಗವಾಗಿ ತಾನು ಲಂಕೆಯ ಕಡೆಗೆ ಹೋಗ್ತಾನಂತೆ. ಐನ್ರಲೇ ಒನ್ರು ಪೆಟ್ರು ಅಡಂಗೈ ಕಂಡ ಅಯನಾನೂರಿಲ್ ಅಂದರೆ ಅಯನಾನೂರು ಅಂದರೆ ರಾವಣನ ಊರು. 5ರಲ್ಲಿ ಒಂದಾದಂತಹ ಸೀತೆಯು, ಯಾವುದು ಭೂತಾಯಿಯ ಮಗಳಾದಂತಹ ಸೀತೆಯನ್ನು ಅಲ್ಲಿ ಕಂಡ, ಎಲ್ಲಿ? ಲಂಕೆಯಲ್ಲಿ ಕಂಡ. 5ರಲ್ಲಿ ಒಂದಾದಂತಹ ವಾಯುವಿನ
ಪುತ್ರನಾಗಿ ಹೊರಟು 5ರಲ್ಲಿ ಆ ಪಂಚಭೂತಗಳಲ್ಲಿ ಒಂದಾದಂತಹ ನೀರನ್ನು ಆ ಸಮುದ್ರವನ್ನು ದಾಟಿ 5 ಪಂಚಭೂತಗಳಲ್ಲಿ ಒಂದಾದಂತಹ ಆಕಾಶ ಮಾರ್ಗವಾಗಿ ಹೋಗಿ ಪಂಚಭೂತಗಳಲ್ಲಿ ಒಂದಾದಂತಹ ಭೂಮಿದಾಯಿಯ ಪುತ್ರಿಯಾಗಿ ಹುಟ್ಟಿರತಕ್ಕಂತಹ ಅಯೋನಿಜೆ ಸೀತಾಮಾತೆಯನ್ನು ಲಂಕೆಯಲ್ಲಿ ಕಂಡು 5ರಲ್ಲಿ 1 ವೈತಾನ್ ಅಂದರೆ 5ರಲ್ಲಿ 1ರಿಂದ ಆ ಇವದನ್ನು ಯಾವುದು ಲಂಕೆಯನ್ನು ಅಳಿಸಿತಾನಂತೆ. ಯಾವುದು? ಬೆಂಕಿಯಲ್ಲಿ ಸುಟ್ಟು ಅಂತಹ ಹನುಮಂತ ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿ ಕಂಬರಾಮಾಯಣದಲ್ಲಿ ಹೇಳ್ತಾರೆ. ಅವನು ಅದ್ಭುತವಾದಂತಹ ಒಬ್ಬ ಬಲಶಾಲಿ. ಈ ಕಡೆಯಿಂದ ಆ ಕಡೆಗೆ ಹೋಗ್ತಾನೆ. ದೇವಾನುದೇವತೆಗಳು ಅವನಿಗೆ ಆಶೀರ್ವಾದವನ್ನು ಮಾಡ್ತಾರಂತೆ, ನಿನ್ನ ಕೆಲಸ ಸುಗಮವಾಗಿ ನಡೆಯಲಿ ಅಂತ ಹೇಳಿ. ಅವನು ಆಕಾಶ ಮಾರ್ಗವಾಗಿ ಹೋಗಬೇಕಾದ್ರೆ ಅವನಿಗೆ 3 ಅಡಚಣೆಗಳು ಬರುತ್ತೆ. ಒಂದು ಮೈನಾಕ ಪರ್ವತ, 2ನೇದು ಸುರಸೆ, 3ನೇದು ಸಿಮ್ಮಿಕೆ ಅನ್ನತಕ್ಕಂಥ ಛಾಯಾಗ್ರಾಹಿ ಒಂದು. ಇದರಲ್ಲಿ 3 ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಯಾವಾಗಲಾದರೂ ನಾವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ನಮಗೆ ಯಾರಾದರೂ ಸ್ನೇಹಿತರು ಬಂದರೆ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು, ಸ್ನೇಹಿತನಾದಂತಹವನು ಶತ್ರುವಿನ ರೀತಿಯಲ್ಲಿ ಬಂದಾಗ ನಮಗೇನಾಗ್ತದೆ, ಮತ್ತು ಶತ್ರುವಾಗಿ ಬಂದಾಗ ಯಾವ ರೀತಿ ಆಗ್ತದೆ ಅನ್ನುವ ವಿಚಾರವಾಗಿ ನಾವು ಇದರಲ್ಲಿ ತಿಳ್ಕೊಳ್ಬೇಕು. ಮೊದಲು ಮೈನಾಕ ಪರ್ವತ ಸಿಕ್ತಾನಂತೆ. ಸಿಕ್ಕುವಾಗ ದಾರಿಯಲ್ಲಿ ಆ ಸಮುದ್ರ ದೇವತೆ ಸಗರನ ವಂಶದವಳು ಸಗರ ಸೂರ್ಯವಂಶಿ ಸಗರನೇ ಅದೇ ವಂಶದಲ್ಲಿ ಹುಟ್ಟಿದಂತಹ ರಾಮಚಂದ್ರ. ನನ್ನ ವಂಶದಲ್ಲಿ ಹುಟ್ಟಿದಂತಹ ರಾಮಚಂದ್ರನ ಸೀತಾನ್ವೇಷಣೆಗೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ಆ ಸಮುದ್ರ ದೇವತೆ ಮೈನಾಕ ಪರ್ವತದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ಅಪ್ಪ, ರಾಮಚಂದ್ರನ ದೂತನಾಗಿ ಹನುಮಂತ ಹೋಗ್ತಾ ಇದ್ದಾನೆ, ಅವನಿಗೆ ಹಾರಾಡುವಾಗ ಆಯಾಸವಾಗ್ತದೆ, ಅವನಿಗೆ ವಿಶ್ರಾಂತಿ ಮಾಡಿಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿಕೊಡು ಅಂತ ಹೇಳಿ ಅವನಿಗೆ ಉಪಚಾರ ಮಾಡು ಅಂತ ಹೇಳಿ ಮೈನಾಕವನ್ನು ಪ್ರಾರ್ಥನೆ ಮಾಡಿದಾಗ ಮೈನಾಕ ತಾನು ಎದ್ದು ಅವನಿಗೆ ಹನುಮಂತನಿಗೆ ಹೇಳ್ತಾನಂತೆ, ಅಪ್ಪ, ನಾನು ನಿಮ್ಮ ತಂದೆ ವಾಯುವಿನ ಕರುಣೆಯಿಂದ ನಾನು ಇವತ್ತು ಇಲ್ಲಿದ್ದೇನೆ, ನಾನು ನಿನಗೆ ಒಂದು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಹೋಗು ಅಂತ ಹೇಳ್ತಾನಂತೆ. ಆ ಮೈನಾಕ ಅಂದರೆ ಹಿಂದೆ ಪರ್ವತಗಳಿಗೆ ರೆಕ್ಕೆ ಇರ್ತಾ ಇತ್ತಂತೆ. ಆ ರೆಕ್ಕೆಗಳಿಂದ ಪರ್ವತಗಳು ಒಂದು ಕಡೆಗೆ ಹಾರ್ತಾ ಇದ್ದಿದ್ದರಿಂದ ತುಂಬ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿ ಇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕಡಿತಾ ಇದ್ದಂತೆ. ಆ ಸಮಯದಲ್ಲಿ ವಾಯು ತನ್ನ ಶಕ್ತಿಯಿಂದ ಆ ಮೈನಾಕವನ್ನು ತೆಗೆದುಕೊಂಡು ಬಂದು ಸಮುದ್ರದ ಒಳಗಡೆಯಲ್ಲಿ ಇರಿಸಿದ ಅಂತ ಹೇಳಿ ಕತೆ. ಹಾಗಾಗಿ ಆಂಜನೇಯನ ತಂದೆಯಿಂದ ಸಹಾಯವಾಗಿತ್ತಲ್ಲ, ಆ ಸಹಾಯವನ್ನು ಯಾವುದಾದರೂ ರೀತಿಯಲ್ಲಿ ತಾನು ತೋರಿಸಬೇಕು ಅನ್ನುವ ದೃಷ್ಟಿನಲ್ಲಿ ಹನುಮಂತನಿಗೆ ಹೇಳ್ತಾನಂತೆ, ವಿಶ್ರಾಂತಿ ಪಡೆದು ಹೋಗು, ನೀನು ಆಯಾಸವಾಗುತ್ತೆ, 100 ಯೋಜನೆ ಹಾರಬೇಕಲ್ಲ ಅಂತಂದರೆ ಆಂಜನೇಯ ಹೇಳ್ತಾನಂತೆ, ಅಪ್ಪ, ಇಷ್ಟು ನೀನು ನನಗೆ ವಿಶ್ವಾಸವನ್ನು ತೋರಿಸಿದೆಯಲ್ಲ, ನನ್ನನ್ನು ಇಷ್ಟು ಪ್ರೀತಿಯಿಂದ ನೀನು ಇಲ್ಲಿ ನಿಂತು ಹೋಗು ಅಂತ ಹೇಳಿದೆಯಲ್ಲ, ನನಗೆ ನಿಂತು ಹೋಗೋದಕ್ಕೆ ಸಮಯ ಇಲ್ಲ, ಆದರೆ ನೀನು ಹೇಳಿದ್ದೇ ಸಾಕು, ನನ್ನ ಶಕ್ತಿ 2 ಆಗಿದೆ ಅಂತ ಹೇಳಿ ಆ ಶಿಖರವನ್ನು ಹಾಗೆ ಒಂದು ಸತಿ ತಬ್ಬಿಕೊಂಡು ಅಲ್ಲಿಂದ ಒಂದು ಸತಿ ಕಾಲಿನಲ್ಲಿ ತಳ್ಳಿ ಮತ್ತಷ್ಟು ವೇಗವಾಗಿ ಅಲ್ಲಿಂದ ಹೋಗ್ತಾನಂತೆ. ಇವನು ಈ ಮೊದಲನೇ ಅಡಚಣೆ ಯಾವುದು? ಅವನು ಸ್ನೇಹಿತ ತಾನು ಅಡಚಣೆ ಅಂದರೆ ತಾನಾಗೆ ಅಡಚಣೆಗೆ ಬರಲಿಲ್ಲ, ನಿನಗೂ ಅನುಕೂಲ ಮಾಡೋಕ್ಕೆ ಬಂದ. ಆದರೆ ನಿನ್ನ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತಂದರೆ ಕಾರ್ಯ ಸಾಧನೆಗೆ ಸಮಯ ವ್ಯರ್ಥವಾಗಬಾರ್ದು ಅನ್ನತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಅವನು ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೊರಟ್ರೆ 2ನೇಯವಳಾಗಿ ಸುರಸೆ ಸಿಗ್ತಾಳೆ. ಆ ಸುರಸೆ ಅನ್ನತಕ್ಕಂತಹವಳು ನಾಗರ ಈ ಹಾವಿನ ವಂಶದ ಹಿರಿಯೆ. ಅವಳಿಗೆ ದೇವಾನುದೇವತೆಗಳು ಹೇಳ್ತಾರಂತೆ, ಸುರಸೆ, ನೀನೊಂದು ಕೆಲಸ ಮಾಡು, ಸಮುದ್ರದಲ್ಲಿ ಹನುಮಂತ ಹಾರಬೇಕಾದ್ರೆ ಅವನ ಪರೀಕ್ಷೆ ಮಾಡು, ಅವನು ಈ ಕಾರ್ಯದಲ್ಲಿ ಸಿದ್ಧಿ ಮಾಡ್ತಾನಾ ಇಲ್ವಾ ಅನ್ನತಕ್ಕಂತಹ ಕುತೂಹಲ ನಮಗಿದೆ ಅಂತ ಹೇಳಿ ಆ ಸುರಸೆಯನ್ನು ಪ್ರಾರ್ಥಿಸ್ತಾರಂತೆ. ಸುರಸೆಯನ್ನು ಪ್ರಾರ್ಥಿಸಿದಾಗ ಅವಳು ದಾರಿಯಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ದೊಡ್ಡದ ಆಕಾರವಾಗಿ ತಾನು ಬಂದು ನಿಂತ್ಕೋತಾಳೆ. ನಿಂತ್ಕೊಂಡು ಹನುಮಂತನನ್ನು ಕೇಳ್ತಾಳೆ, ಅಪ್ಪ ಹನುಮಂತ, ನನಗೆ ದೇವತೆಗಳ ವರ ಇದೆ, ನೀನು ನನ್ನ ಬಾಯಿನಲ್ಲಿ ಹೊಕ್ಕು ಆಚೆ ಹೋಗಬೇಕು, ನೇರವಾಗಿ ಹಾಗೆ ಹೋಗತಕ್ಕಂಥದ್ದಲ್ಲ, ಆದ್ದರಿಂದ ಯಾವ ಕಾರಣಕ್ಕೂ ನೀನು ನನ್ನ ಬಾಯಿನಲ್ಲಿ ಹೊಗಲೇಬೇಕು ಅಂತ ಹೇಳಿ ಅವರು ಹೇಳಿದಾಗ ಆಂಜನೇಯ ತನ್ನ ಶರೀರವನ್ನು
ಒಂದು 10 ಯೋಜನೆ ಬೆಳೆಸ್ತಾನೆ. ಇವಳು ಕೂಡ ಜೋರಾಗಿ 10 ಯೋಜನೆ ಬಾಯಿನ ಬೆಳೆಸ್ತಾಳೆ. ಅವನು 20 ಯೋಜನೆ ಶರೀರವನ್ನು ಬೆಳೆಸ್ಕೊಳ್ತಾನೆ. ಸುರಸೆಯ ಬಾಯಿ ಆದಾಗ ತಾನು ಶರೀರವನ್ನು ಏಕದಮ್ ಸಣ್ಣ ಮಾಡಿ ಒಮ್ಮೆ ಒಳಗೆ ಹೋಗಿ ಹೊರಗೆ ಬಂದ. ನಿನ್ನ ವ್ರತವನ್ನು ಪೂರೈಸಿದ್ದೀನಲ್ಲಮ್ಮ, ನಿನ್ನ ಶರೀರದೊಳಗೆ ಹೋಗಬೇಕಾಗಿತ್ತು, ಹೋಗಿ ಬಂದಾಯಿತು, ಈಗ ನನ್ನನ್ನು ಬಿಡು ಅಂತ ಹೇಳ್ತಾನೆ ಅಂತ ಹೇಳಿ, ಇದೇ ಮಾತನ್ನು ನಮ್ಮ ಮಾನಸದಲ್ಲಿ ಏನು ಹೇಳ್ತಾರೆ ಅಂದರೆ, ಸುರಸೆಯನ್ನು ಪ್ರಾರ್ಥಿಸ್ತಾನಂತೆ, ಅಮ್ಮ ಸೀತಾದೇವಿ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ರಾಮಚಂದ್ರನ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನನಗೆ ದಾರಿ ಬಿಡು ಅಂತ ಹೇಳಿದಾಗ, ಇಲ್ಲ ನನಗೆ ವರದಾನ ಇದೆ, ನೀನು ಮಾಡಲೇಬೇಕು, ನೀನು ಹೋಗಲೇಬೇಕು ಅಂತ ಹೇಳಿದಾಗ ಈ ರೀತಿ ಯುಕ್ತಿಯನ್ನು ಬಳಸಿ ತಾನು ಒಳಗೆ ಹೋಗಿ ಹೊರಗೆ ಬರ್ತಾನೆ ಅಂತ ಹೇಳ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಇನ್ನೊಬ್ಬರು ಹೆಣ್ಣು ಮಕ್ಕಳ ಮೇಲೆ ವಿಶೇಷವಾದಂತಹ ಕಾಳಜಿ ಇರುವುದಿಲ್ಲ, ಹಾಗಾಗಿ ಅತ್ತೆ ಸೊಸೆಯರು ಜಗಳ ಆಡ್ತಾರೆ ಅಂತ ಹೇಳಿ ತಮಾಷೆಯಾಗಿ ಇದರ ವೃತ್ತಾಂತವನ್ನು ಹೇಳಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಇಲ್ಲಿ ಮೊದಲನೆಯದಾಗಿ ಏನಾಯಿತು, ಮೈನಾಕ ಪ್ರೀತಿಯಿಂದ ಅವನು ಕರೆದ, ಪ್ರೀತಿಯಿಂದ ವ್ಯವಹರಿಸಿ ಅಲ್ಲಿಂದ ಮುಂದೆ ಬಂದ, ಅವನ ಚತುರತೆಯನ್ನು ನೋಡಿ ಎರಡನೆಯದಾಗಿ ಸುರಸೆ, ಅವಳು ಕೂಡ ತನ್ನ ಶರೀರದೊಳಗೆ ಹೋಗಲೇಬೇಕು ಅಂದ್ಲು, ಯುಕ್ತಿಯನ್ನು ಬಳಸಿ ಅವಳ ಶರೀರದ ಬಾಯಿಯೊಳಗೆ ಹೋಗಿ ಹೊರಗೆ ಬಂದ, 2 ಕೆಲಸವನ್ನು ಸಾಧನೆ ಮಾಡ್ದ. ಮೂರನೆಯದಾಗಿ ಸಿಮ್ಮಿಕೆ ಅಂತ ಒಬ್ಬಳು ಸಿಗ್ತಾಳೆ, ಅವಳು ಛಾಯಾಗ್ರಾಹಿ ಅಂದರೆ ಮೇಲೆ ಸಂಚರಿಸತಕ್ಕಂತಹ ಪ್ರಾಣಿಗಳ ನೆರಳನ್ನು ಹಿಡಿದು ಎಳೆದರೆ ಅಲ್ಲೇ ಹಾರತಕ್ಕಂತಹವ್ರನ್ನು ಎಳೆದಂಗಾಗುತ್ತೆ. ಹಾಗೆ ಎಳೆದಂತಹ ಸಮಯದಲ್ಲಿ ಹನುಮಂತನಿಗೆ ಮುಂದೆ ಹೋಗೋದಕ್ಕಾಗೋದಿಲ್ಲ, ಅವನು ಕೆಳಗೆ ಬಂದು ಸಿಮ್ಮಿಕೆಯನ್ನು ಪ್ರಶ್ನೆ ಮಾಡ್ತಾನಂತೆ, ಏನಮ್ಮ, ಯಾರು ನೀನು, ಯಾತಕ್ಕೆ ನನ್ನನ್ನು ಎಳಿತಾ ಇದೀಯಾ ಅಂದರೆ, ನನ್ನ ಬಾಯಿನಲ್ಲಿ ನೀನು ಹೋಗಲೇಬೇಕು, ನನಗೆ ನೀನು ಆಹಾರವಾಗಬೇಕು ಅಂತ ಹೇಳಿದಾಗ ಯೋಚಿಸೋದಕ್ಕೆ ಹೆಚ್ಚು ಸಮಯ ಇರೋದಿಲ್ಲ. ತಾನು ಏನು ಮಾಡ್ತಾನೆ, ಶರೀರವನ್ನು ಸಣ್ಣ ಮಾಡಿ ಒಳಗೆ ಹೋಗಿ ತನ್ನ ಶರೀರವನ್ನು ಏಕದಮ್ ದೊಡ್ಡದು ಮಾಡಿ ಆ ಶರೀರವನ್ನು ಒಡೆದು ಹಾಕಿ ತನ್ನ ಬಾಯಿನಿಂದ ಅವನು ಅದನ್ನು ಸಿಮ್ಮಿಕೆಯನ್ನು ಸಾಯಿಸಿ ಹೊರಗೆ ಬಂದುಬಿಡ್ತಾನೆ. ಇಲ್ಲಿ ಅವನು ತನ್ನ ಶಕ್ತಿಯನ್ನು ಬಳಸ್ತಾನೆ. ಮೊದಲನೆಯದಾಗಿ ಸ್ನೇಹದಲ್ಲಿ ವ್ಯವಹಾರ ಮಾಡ್ತಾನೆ, ಮೈನಾಕದಲ್ಲಿ, ಎರಡನೆಯದಾಗಿ ಸುರಸೆಯಲ್ಲಿ ತನ್ನ ಯುಕ್ತಿಯನ್ನು ಬಳಸ್ತಾನೆ, ಮೂರನೆಯದಾಗಿ ಇಲ್ಲಿ ಶಕ್ತಿಯನ್ನು ಬಳಸ್ತಾನೆ. ಎಲ್ಲಿ ಯಾವಾಗ ಸಂದರ್ಭದಲ್ಲಿ ತಮ್ಮ ಶಕ್ತಿಯನ್ನು ಬಳಸಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಇವಾಗ ನೋಡಿ, 3 ಸನ್ನಿವೇಶ. ಒಂದು ವೇಳೆ ಮಿತ್ರನಾಗಿ ಬಂದರೆ ಅವನ ಜೊತೆಯಲ್ಲಿ ಸಂವಾದ ಮಾಡಬೇಕಾದ ರೀತಿ ಯಾವುದು? ಮಿತ್ರನಾಗಿ ಬಂದರೆ ಮಿತ್ರತ್ವ, ಬಂಧುತ್ವ, ಒಳ್ಳೆಯ ಮಾತು, ಸಹೃದತ್ವ, ಇದರಲ್ಲಿಯೇ ನಮ್ಮ ಕೆಲಸ ಆಗಿ ಹೋಗ್ತದೆ. ಒಂದು ವೇಳೆ ಮಿತ್ರನೇ ಶತ್ರುವಾಗಿ ಬಂದರೆ, ಅಂದರೆ ಅವನು ಮಿತ್ರನಾಗಿರ್ತಾನೆ, ಶತ್ರುವಾಗಿ ಬರ್ತಾನೆ, ಆದರೆ ಮಿತ್ರತ್ವ ಮನಸ್ಸಿನಲ್ಲಿರುತ್ತೆ, ಶುರುವಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಅವನು ಯಾವ ಕಾರಣಕ್ಕೂ ನಮಗೆ ತೊಂದರೆ ಮಾಡೋದಿಲ್ಲ, ಹಾಗಾಗಿ ಜಯ ಸಿಗುವುದು ಗ್ಯಾರಂಟಿ. ಆಮೇಲೆ ತಿಳಿದು ಹೋಗುತ್ತೆ ಇವನು ನನ್ನ ಮಿತ್ರನೇ ಅಂತ ಹೇಳಿ ನಿನ್ನ ಜಯ ಗ್ಯಾರಂಟಿ. ಆದರೆ ಶತ್ರುವಾಗಿ ಬಂದಾಗ ನಮ್ಮ ಬಲವನ್ನೇ ಬಳಸಬೇಕು, ಬಲದಿಂದಲೇ ನಾವು ಗೆಲ್ಲಬೇಕು. ಆ ಶಕ್ತಿಯು ಕೂಡ ಹನುಮಂತನಲ್ಲಿತ್ತು. ಈ 3 ವಿಧಾನಗಳನ್ನು ಕೂಡ ಹನುಮಂತ ಬಳಸಿಕೊಳ್ತಾನೆ. ಯಾವ ಸಮಯದಲ್ಲಿ ಯಾವ ಯುಕ್ತಿಯನ್ನು ಬಳಸಬೇಕು, ಯಾವ ಪದ್ಧತಿಯನ್ನು ಬಳಸಬೇಕು ಅನ್ನೋದು ಅವನಿಗೆ ತಿಳಿದಿತ್ತು. ಒಂದು ವೇಳೆ ಸ್ನೇಹಿತನ ಹತ್ತಿರ ನಾವು ಶಕ್ತಿಯನ್ನು ಬಳಸಕ್ಕೆ ಹೋದರೆ ಮುಟ್ಟಾಳರಾಗ್ತೀವಿ, ನಮಗೆ ಕೆಟ್ಟ ಹೆಸರು ಬರ್ತದೆ. ಅದೇ ಶತ್ರುವಾದ ಮಿತ್ರನು ಬಂದಾಗ ನಾವು ಒಳ್ಳೆಯತನವನ್ನು ಮಾಡೋಕ್ಕೆ ಹೋದರೆ ತಕ್ಷಣದಲ್ಲಿ ಸೋಲು ಸಿಗ್ತದೆ, ಆಮೇಲೆ ನಿಧಾನವಾಗಿ ನಮಗೆ ಜಯ ಸಿಗ್ತದೆ. ಶತ್ರುವಿನ ಹತ್ತಿರ ನಾವು ಸಂಭಾಷಣೆ ಮಾಡಿ ಒಳ್ಳೆತನ ಮಾತಾಡೋದಕ್ಕೆ ಹೋದರೆ ಸಮಯವೇ ಇರೋದಿಲ್ಲ, ನಿಮಗೆ ಸೋಲಂತೂ ಗ್ಯಾರಂಟಿ. ಹಾಗಾಗಿ ಯಾವ ಸಮಯದಲ್ಲಿ ಏನೇನನ್ನು ಬಳಸಬೇಕು, ಯಾವ ರೀತಿಯ ತಿಳುವಳಿಕೆಯನ್ನು ಬಳಸಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಆ ದೇವತೆಗಳು ಮೇಲಿಂದ ಹೂವಿನ ಮಳೆಯನ್ನು ಕರೀತಾರಂತೆ. ಬಹಳ ಸಂತೋಷವಾಯಿತು, ಇವನಂತೂ ಗ್ಯಾರಂಟಿ ಸೀತಾ ಅನ್ವೇಷಣೆಯನ್ನು ಮಾಡಿಯೇ ಮಾಡ್ತಾನೆ, ರಾವಣನ ಸಂಹಾರವಾಗುತ್ತೆ, ನಮಗೆಲ್ಲ ತುಂಬ ಇನ್ನು ದೇವತೆಗಳ ಒಳ್ಳೆಯ ಕಾಲ ಬರುತ್ತೆ ಅಂತ ಹೇಳಿ ಸಂತೋಷ ಪಡ್ತಾರಂತೆ. ಸಂತೋಷ ಪಡಬೇಕಾದರೆ ಅವರು ಒಂದು ಶ್ಲೋಕವನ್ನು ಕೂಡ ಅಲ್ಲಿ ಹೇಳ್ತಾರೆ. ಯಸ್ಯತ್ರೇತಾನಿ ಚತ್ವಾರಿ ವಾನರೇಂದ್ರ ಯಥಾತವ ಧೃತಿರ್ದೃಷ್ಟಿರ್ಮತಿರ್ದಾರ್ಕ್ಷ್ಯಂ ಕರ್ಮಸು
ನ ಸೀದತಿ. ಈ 4 ಗುಣಗಳು ಅವನಲ್ಲಿ, ಯಾರಲ್ಲಿ? ಹನುಮಂತನಲ್ಲಿ ವಿಶೇಷವಾದಂತಹ 4 ಗುಣಗಳಿದ್ದಾವೆ. ಯಾವುದು? ಧೃತಿ, ದೃಷ್ಟಿ, ಮತಿ, ದಾರ್ಕ್ಷ್ಯಂ. ಧೈರ್ಯ, ಧೃತಿ ಅಂದರೆ ಧೈರ್ಯ, ದೃಷ್ಟಿ ಅಂದರೆ ದೂರದೃಷ್ಟಿ, ಯಾವುದು ಸರಿ ಯಾವುದು ತಪ್ಪು, ಯಾವಾಗ ಏನು ಮಾಡಬೇಕು ಅಂತಕ್ಕಂತಹ ದೃಷ್ಟಿ. ಆಮೇಲೆ ಮತಿ, ಒಳ್ಳೆಯ ಆಲೋಚನೆಯ ಶಕ್ತಿ. ಮತ್ತು ದಾರ್ಕ್ಷ್ಯಂ, ಧೈರ್ಯ ಇದ್ದರೆ ಸಾಲದು, ಧೈರ್ಯವನ್ನು ಸಾಧಿಸತಕ್ಕಂತಹ ಒಂದು ಶಕ್ತಿ, ಛಲ, ಅದು ಕೂಡ ಇರಬೇಕು. ಈ ದಾರ್ಕ್ಷ್ಯಂ, ಈ 4 ಗುಣಗಳು ಇದ್ದಂತಹ ಹನುಮಂತನಲ್ಲಿ, ಅದಕ್ಕೆ ನಾವು ಹನುಮಂತ ಈ 4 ಗುಣಗಳಿಗೆ ಒಂದು ದೇವಸ್ಥಾನವನ್ನು ಕಟ್ಟಿದ್ದ ಅಂತ ಹೇಳ್ತಾರೆ. ಮುಂದಿನ ಇದೇ ವಿಚಾರವಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಇದನ್ನು ಗಮನಿಸೋಣ. ಜೈ ಶ್ರೀರಾಮ್.